ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ. ಮತ್ತು ಒಳ್ಳೆ ನಿಮ್ಮ ಊರಾಗನ ಮಸ್ತ್ ಆಡ್ತಿರ್ತಾರ ಅಂತ ಆಟಗಾರರಿಗೆ ಇದೊಂದು ವಿಡಿಯೋ ಶೇರ್ ಮಾಡ್ರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಏನು ವಿಷಯಪ್ಪ ಅಂತಂದ್ರೆ ಇವತ್ತಿನ ಈ ವಿಡಿಯೋ ಒಳಗೆ ಏನು ವಿಶೇಷತೆ ತೊಗೊಂಬಂದೇನಪ್ಪ ಅಂತಂದ್ರೆ ನಾನು ಇಂಡಿಯನ್ ನೇವಿ ಒಳಗೆ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ನಿಗೆ ಜಾಬ್ ಕೊಡಾಕತ್ತಾರ. ಎಷ್ಟು ವೇಕೆನ್ಸಿ ಅದಾವಪ್ಪ ಅಂತಂದ್ರೆ 300ಕ್ಕೂ ಹೆಚ್ಚು ಹುದ್ದೆಗಳನ್ನ ತುಂಬ್ಕೋಕತ್ತಾರ. ಮತ್ತು ನೀವೇನಾದರೂ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಏನಾದರೂ ಗೇಮ್ಸ್ ಸ್ಪೋರ್ಟ್ಸ್ ಆಡಿದ್ರಿ, ನಿಮ್ಮ ಕಡೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತು, ನೀವು ಮೆಡಲ್ ಮಾಡಿದ್ರಿಪ್ಪ ಅಂತಂದ್ರೆ ಇದೊಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು ನೋಡ್ರಿ. ಬ್ಯಾಕ್ಗ್ರೌಂಡ್ ಭಾರಿ ಐತಲ್ಲ ಲುವಣ ಅಂತ ಕೆಲಸ, ಎಲ್ಲಿ ಲುವಣ ಇದೆ ಅಂತ ಕೆಲಸ ಭಾಳ ಮಂದಿ ಉಡಾತನದಿಂದ ಕೇಳ್ತಾರೆ. ಅದನ್ನೆಲ್ಲ ತಲೆ ಕಟ್ಸ್ಕೊಬೇಡ್ರಿ. ಸದ್ಯ ಮಟ್ಟಿಗೆ ಹೊಸ ಮನಿ ಪೇಂಟ್ ಓಪನಿಂಗ್ ಅಂತೂ ಮುಗಿಸಿದೀವಿ. ಪೇಂಟ್ ಒಂದು ಸ್ವಲ್ಪ ಉಳಿದೈತಿ. ಅದೊಂದು ವರ್ಕ್ ಆತಂದ್ರೆ ಒಂದು ಸಣ್ಣ ಒಂದು ಆಫೀಸ್ ಟೈಪ್ ಮಾಡ್ಕೊತೀನಿ, ಅಲ್ಲಿ ವಿಡಿಯೋ ಮಾಡ್ತೀನಿ. ಇವಾಗ ಅಲ್ಲಿ ಗಿಂಟ್ಯಾಗ ಎಲ್ಲ ಕಡೆ ನಿಂತು ವಿಡಿಯೋ ಮಾಡೋದಾಗೈತಿ. ಅದ್ರ ಸಲುವಾಗಿ ಏನು ತಲೆ ಕಟ್ಸ್ಕೊಬೇಡ್ರಿ. ಇದು ಹಿಂದೈತಿ ಮುಂದೈತಿ ಏನು ನಾ ಅಪ್ಡೇಟ್ ಏನು ಕೊಡಾತೀನಿ ಅದನ್ನ ತಲೆಯಾಗ ತಗೋರಿ. ನಾ ಹೇಳ್ತಿರೋ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಆಟಗಾರರಿಗೆ ಅಷ್ಟೇ ರೀ. ಉಳ್ಕಾದವ್ರ ನೀವು ಶೇರ್ ಮಾಡ್ರಿ. ಮತ್ತು ನಂದು ಕಂಟಿನ್ಯೂ ವಿಡಿಯೋ ಹಾಕಿ ನೋಡ್ತಿರ್ತೀರಿ. ಭಾಳ ದಿವಸ ಆತ ವಿಡಿಯೋ ಹಾಕಿರ್ಕಿಲ್ಲ, ಅದಕ್ಕೆ ವಿಡಿಯೋ ತೊಗೊಂಬಂದೇನಿ. ಅದು ಏನಪ್ಪಾ ಅಂತಂದ್ರೆ ಮಸ್ತ್ ಅಪ್ಡೇಟ್ ಐತಿ. ನಿಮ್ಮ ಊರಾಗೂ ನಿಮ್ಮ ಜಿಲ್ಲೆ ಒಳಗೂ ನಿಮ್ಮ ದೋಸ್ತ ಖಾತೆ ಒಳಗೂ ನ್ಯಾಷನಲ್ ಆಡಿದವ ಮತ್ತು ಒಳ್ಳೆ ಮೆಡಲ್ ಮಾಡಿದ್ದ ಆಟಗಾರ ಇರ್ತಾರ. ಅಂಥವ್ರಿಗೆ ಇದೊಂದು ಜಾಬ್ ಅಪ್ಡೇಟ್ ಕೊಡ್ರಿ. ಮೊನ್ನೆ ಪೆಹಲ್ಗಾಮ್ ಯುದ್ಧ ಆದಾಗಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ಜಾಬ್ ಅಪ್ಡೇಟ್ ಬರಾಕತ್ತಿಲ್ಲ. ಅದ್ರ ಸಲುವಾಗಿ ಈಗ ಆಫ್ಟರ್ ಲಾಂಗ್ ಟೈಮ್ ಇದೊಂದು ಆಫ್ಲೈನ್ ಬಂದೈತಿ. ಆಫ್ಲೈನ್ ಫಾರ್ಮ್ ನನ್ನ ಕಡೆನೂ ಐತಿ. ನಿಮ್ಗೇನಾದ್ರೂ ಬೇಕಂದ್ರೆ ಪೂರ್ತಿ ವಿಡಿಯೋ ನೋಡ್ರಿ. ನಾನು ಲಾಸ್ಟ್ನೇಕ್ ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಹಾಕಿದ್ರಿ ಅಂದ್ರೆ ನಾನು ಖುದ್ದಾಗೆ PDF ಕಳಿಸ್ಕೊಡ್ತೀನಿ. ಆ PDF ಒಳಗೆ ಫಾರ್ಮ್ ತುಂಬೆ ನೀವೇನಾದ್ರೂ ಪೋಸ್ಟ್ ಮುಖಾಂತರ ಕಳಿಸಿದ್ರಿ ಅಂದ್ರೆ ಅವ್ರು ಒಳ್ಳೆ ಅಡ್ಮಿಟ್ ಕಾರ್ಡ್ ಕೊಡ್ತಾರ. ಮುಂದೆ ವಿಡಿಯೋ ಒಳಗೆ ನೋಡೋಣ ಬರ್ರಿ. ಇದೊಂದು ಇಂಡಿಯನ್ ಡಿಫೆನ್ಸ್ ಅಂದ್ರೆ ಇಂಡಿಯನ್ ಡಿಫೆನ್ಸ್ ಒಳಗೆ ಮೇನ್ ಕೆಲಸ ಮಾಡೋ ಏನಪ್ಪಾ ಅಂತಂದ್ರೆ ಆರ್ಮ್ಯಾಡ್ ಫೋರ್ಸ್ ಒಂದು ಬರ್ತೈತಿ. ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನಾವಿ. ಇದೊಂದು 4 ಡಿಫೆನ್ಸ್ ನಮ್ಮ ಎಲ್ಲರನ್ನು ಆರಾಮಾಗಿ ನಿದ್ದೆ ಮಾಡುವಂಗೆ ಕೆಲಸ ಮಾಡ್ತಾವ್ರಿ. ಏನಪ್ಪಾ ಅಂತಂದ್ರೆ ಫೌಜ್ ಒಳಗೆ ಒಂದು ದೊಡ್ಡ ಸೈನ್ಯನ ನಮ್ಮ ಇಂಡಿಯನ್ ಒಳಗೈತ್ರಿ. ಇದೊಂದು ಇಂಡಿಯಾ ಒಳಗೈತಿ. ಅದ್ರ ಸಲುವಾಗಿ ಅದ್ರೊಳಗೆ ಇಂಡಿಯನ್ ನಾವಿ ಒಳಗೆ ಸ್ಪೋರ್ಟ್ಸ್ ಪರ್ಸನ್ನಿಗೆ ಅಂತ ಕೇಸನ ಸ್ಪೋರ್ಟ್ಸ್ ರ್ಯಾಲಿ ಕರೆದಾರ್ರಿ. ಅದು ಆಫ್ಲೈನ್. ಇದು ಏಜ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 17 ಏಜಿಂದ 25 ಏಜಿನೊಳಗೆ ನೀವು ಇದನ್ನ ಅಪ್ಲೈ ಮಾಡ್ಬೋದ. ಇದೊಂದು ರ್ಯಾಲಿ ಒಳಗೆ ನಿಮ್ದು ಹೆಂಗೆ ಸೆಲೆಕ್ಷನ್ ನಡೀತೈತಪ್ಪ ಅಂತಂದ್ರೆ ಫಸ್ಟ್ನೇಕ ಹೋದ್ಗಳೇನೆ ನಿಮ್ಮ ಡಾಕ್ಯುಮೆಂಟ್ಸ್ ತಗೋತಾರ. ಅಡ್ಮಿಟ್ ಕಾರ್ಡ್ ಒಳಗೆ ಅವ್ರು ಸಹಿ ಮಾಡ್ತಾರ. ಆಮೇಲೆ ನಿಮ್ಮನ್ನ ಒಳಗೆ ಕಳಿಸ್ತಾರ. ಟ್ರಯಲ್ಸ್ ಕೊಡ್ಬೇಕಾಕೈತಿ. ನೀವು ಸ್ಪೋರ್ಟ್ಸ್ ಟ್ರಯಲ್ಸ್ ಏನಾದ್ರು ಚೆನ್ನಾಗಿ ಕೊಟ್ರಿಪ್ಪ ಅಂತಂದ್ರೆ ಅಲ್ಲಿ ನಿಮ್ಮನ್ನ ಸ್ಪೋರ್ಟ್ಸ್ ಪರ್ಸನ್ ಚಲೋ ಅದಾನಂತ ಕೆಲಸ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ದು ಏನು ನಡೀತೈತಿ ಅಂದ್ರೆ ಫಿಸಿಕಲ್ ನಡೀತೈತಿ. ಫಿಸಿಕಲ್ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಮತ್ತು ಊಟಕ್ಕೆ ಬೈಟಕ್ ಇರ್ತೈತಿ, ಸಿಟಪ್ಸ್ ಇರ್ತೈತಿ, ಮತ್ತು ಒಳ್ಳೆ ಪುಲ್ಅಪ್ಸ್ ಡಿಪ್ಸ್ ಅಂತ ಇರ್ತಾವ. ಅದನ್ನ ನೀವು ಪಾಸ್ ಮಾಡಿದ್ರಿಪ್ಪ ಅಂತಂದ್ರೆ ಒಂದು ಸಣ್ಣ ಟೆಸ್ಟ್ ಇಟ್ಟಿರ್ತಾರ. ಆ ಟೆಸ್ಟ್ ನೀವು ಪಾಸ್ ಆದ್ರಿಪ್ಪ ಅಂತಂದ್ರೆ ಮುಗಿತ ಆರಾಮ್. ಲೈಫ್ ಟೈಮ್ ಜಾಬ್ ನೋಡ್ರಿ. ಇದು ಇಂಡಿಯನ್ ನಾವಿ ಒಳಗೆ ಸ್ಟಾರ್ಟಿಂಗ್ ಪೇಮೆಂಟ್ 45,000 ಇರ್ತೈತಿ. 45,000ದಿಂದ 1 ಲಕ್ಷದ ತನಕ ಅರ್ನ್ ಮಾಡ್ಬೋದ. ಬೆಸ್ಟ್ ಐತಿ. ನಿಮ್ದೇನಾದ್ರೂ ಸ್ಪೋರ್ಟ್ಸ್ ಒಳಗೆ ಅಚೀವ್ಮೆಂಟ್ ಸಾಧ್ಯ ಆಗತ್ತಿಲ್ಲಪ್ಪ ಅಂತಂದ್ರೆ ನಾರ್ಮಲ್ ಡ್ಯೂಟಿಗೂ ಹಾಕ್ತಾರೆ. ಇದು ಸ್ಪೋರ್ಟ್ಸ್ ಲೈಫ್ ತಿಳ್ಕೊಂಬಿಡ್ರಿ. ಒಂದು ಸ್ಪೋರ್ಟ್ಸ್ ಮನ್ ಕಷ್ಟಪಟ್ಟು ಮೆಡಲ್ ಮಾಡಿ ಸರ್ಟಿಫಿಕೇಟ್ DO ಆಗೋ ತನಕ ಸುಮ್ಮನೆ ಕುಂಡ್ರಬಾರ್ದು. ಸತತ ಪ್ರಯತ್ನ ನೀವು ಮಾಡ್ಕೊಂತ ಇರ್ಬೇಕು. ಅದ್ರ ಸಲುವಾಗಿ ಇದೊಂದು ಸ್ಪೋರ್ಟ್ಸ್ ಅಪ್ಡೇಟ್ ತೊಗೊಂಬಂದೆ ನಾನು. ಇದನ್ನ ಮಿಸ್ ಮಾಡ್ಕೋಬೇಡ್ರಿ ನೀವು. ಇಂಡಿಯನ್ ನೇವಿಗೆ ನೀವು ಹೆಂಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೇನೆ. ನಾನು ಒಂದು ಫಾರ್ಮ್ ಬರ್ತೈತಿ. ಅದನ್ನ ಡಿಜಿಟಲ್ ಶಾಪಿಗೆ ಹೋಗಿ ಅಂದ್ರೆ ನಿಮ್ಮ ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ಅದನ್ನ ತಕ್ಕೊಂಡು ಅದು ಹೆಂಗೆ ಫುಲ್ಫಿಲ್ ಮಾಡ್ಬೇಕಂತಂದ್ರೆ ಅದೊಂದು PDF ಐತಿ. ಅದ್ರ ಪ್ರಕಾರ ನೀವು ಏನಾದ್ರು ತುಂಬಿ ಕ್ಯಾಸ ಮತ್ತು ಫೋಟೋ ಅಟ್ಯಾಚ್ ಮಾಡಿ ಕ್ಯಾಸ ಫಾರ್ಮ್ ತುಂಬಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಿಮ್ಮ ಅಚೀವ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅದ್ರೊಳಗೆ ಹಾಕಿ ಕ್ಯಾಸ ಪೋಸ್ಟ್ ಮಾಡಿ ಕೊಟ್ಟಿರೋ ಅಡ್ರೆಸ್ಸಿಗೆ ಕರೆಕ್ಟಾಗಿ ಅಡ್ರೆಸ್ ಬರೆದ ಕ್ಯಾಸ ಪೋಸ್ಟ್ ಮಾಡಿದ್ರಿಪ್ಪ ಅಂತಂದ್ರೆ 100% ಅಡ್ಮಿಟ್ ಕಾರ್ಡ್ ಹೊಳೆ ಬರ್ತೈತಿ. ಯಾವುದೇ ಥರದ ಫೇಕ್ ಇರುವುದಿಲ್ಲ. ಭಾಳ ಮಂದಿ ಕುಂತ ಫೇಕ್ ಅಂತ ಕೆಲಸ ಅಂತಿರ್ತಾರ. ಅಂಥವ್ರ ಮಾತು ತಲೆ ಕೆಡಿಸೋಬೇಡ್ರಿ. ಇನ್ನೊಂದು ನೀವೇನು ಮಾಡ್ತಿರ್ತೀರಲ್ಲ ಅದನ್ನ ಇನ್ನೊಬ್ಬರಿಗೆ ಒಟ್ಟ ಹೇಳಬೇಡ್ರಿ. ನಾನು ಹೇಳೋದು ಪ್ರಕಾರ ನನ್ನ ಕಡೆಯಿಂದ ನನ್ನ ರೆಫರಲಿಂದ ನಿಮಗೆ ಜಾಬ್ ಬೇಕಂತಂದ್ರೆ ನೀವ ಖುದ್ದಾಗಿ ಕಾಲ್ ಮಾಡಿರಿ. ಮತ್ತು ಒಳ್ಳೆ ಸತತ ಪ್ರಯತ್ನ ಮಾಡ್ಕೊತ ಇರಿ. ಇದ್ದಿದ್ದು ಹೇಳ್ಬೇಕಂತಂದ್ರೆ ನಿಮಗೇನಾದರೂ ಅದು ಆಫ್ಲೈನ್ ಫಾರ್ಮ್ ಬೇಕಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಹಾಯ್ ಕಳಿಸ್ರಿ.
ಮತ್ತು ಇಂಡಿಯನ್ ನಾವಿ ಅಂತೇಳಿ ಕಳಿಸ್ರಿ. ನಾನು ನಿಮಗೆ ಅದನ್ನ PDF ಕಳಿಸ್ಕೊಡ್ತೇನೆ, ಅದ್ರ ಪ್ರಕಾರ ತುಂಬ್ರಿ. ಭಾಳ ಅಂದ್ರೆ ಭಾಳ ಮಂದಿ ರಿಪ್ಲೈ ಮಾಡ್ತಾರೆ ಏನಂತ, ಸ್ಟೇಟ್ ಲೆವೆಲ್ ಆಡಿನಣ್ಣ ನಡಿತೈತೇನಣ್ಣ ಅಂತ ಹೇಳಿ ಕೇಸ, ಜಿಲ್ಲಾ ಮಟ್ಟ ಆಡಿನಣ್ಣ ನಡಿತೈತೇನಣ್ಣ ಅಂತ ಹೇಳಿ ಕೇಸ. ಇನ್ನೊಂದು ಹೇಳ್ತೇನೆ ನಾನು, ಅಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಮತ್ತು ಪ್ಲೇಯರ್ಸ್ಗಳು ಬಂದಿರ್ತಾರೆ. ಅದ್ರ ಸಲುವಾಗಿ ನಾ ಹೇಳೋದೊಂದು, ನೀವು ಸತತ ಪ್ರಯತ್ನ ಮಾಡ್ಕೊತಾ ಇರಿ, ಪ್ರಾಕ್ಟೀಸ್ ಮಾಡ್ಕೊತಾ ಇರಿ. ಟ್ರಯಲ್ಸ್ ಏನಾರ ಬೆಸ್ಟ್ ಕೊಟ್ರಿ ಅಂದ್ರೆ ನೀವು ಇಂಡಿಯನ್ ನಾವೇ ಆಗ್ತೀರಿ. ಮತ್ತು ಇನ್ನೊಂದು ಟ್ರಯಲ್ಸ್ ಒಳಗೆ ಹಾರ್ಡ್ ಇರ್ತೈತಿ, ಹೆವಿ ಹಾರ್ಡ್ ಇರ್ತೈತಿ. ಅದನ್ನೊಂದು ನೀವು ಬೀಟ್ ಮಾಡಿದ್ರಿಪ್ಪ ಅಂತಂದ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್. ಮತ್ತು ಫೇಕ್ ಸರ್ಟಿಫಿಕೇಟ್ ಒಟ್ಟ ನಡೆಯೋದಿಲ್ಲ 100%. ನೀವು ಸ್ಟೇಟ್ ಲೆವೆಲ್ ಆಡಿರಿ, ನೀವೇನಾದರೂ ಮೆಡಲ್ ಮಾಡಿದ್ರಿ ಸ್ಟೇಟ್ ಲೆವೆಲ್ ಒಳಗಂದ್ರೆ ನಿಮ್ಮ ಸರ್ಟಿಫಿಕೇಟ್ ಇಂಗ್ಲೀಷ್ನಾಗ ಇರ್ಬೇಕು. ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ ವೆರಿಫೈ ಮಾಡು ಆಫೀಸರ್ ಇಂಗ್ಲೀಷ್ ಒಳಗೆ ಹಿಂದಿ ಒಳಗೆ ಇರ್ತಾನೆ, ಕನ್ನಡ ಬರ್ತಿರೋಲ್ಲ ಅವ್ರಿಗೆ. ಅದ್ರ ಸಲುವಾಗಿ ನೀವು ಎಷ್ಟು ಪಂಟರ್ ಇದ್ರೂ ಅವ್ರಿಗೆ ಸರ್ಟಿಫಿಕೇಟ್ ಇಂಗ್ಲೀಷ್ನಾಗ ಬೇಕಾ ಇಲ್ಲ ಹಿಂದಿ ಒಳಗೆ ಬೇಕಾ. ಅದ್ರ ಸಲುವಾಗಿ ನೀವೇನಾದರೂ ಸ್ಟೇಟ್ ಲೆವೆಲ್ ಆಡಿದ್ರಿ ಅಂದ್ರೆ ಇಂಗ್ಲೀಷ್ ಒಳಗೆ ಇರ್ಬೇಕು ಸರ್ಟಿಫಿಕೇಟ್, ಅದನ್ನು ತೊಗೊಂಡು ಹೋಗ್ರಿ. ಅಡ್ಮಿಟ್ ಕಾರ್ಡ್ 100% ಬರ್ತೈತಿ. ಅಪ್ಲೈ ಮಾಡೋರು ಇದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವೇನಾದರೂ ಹಾಯ್ ಅಂತ ಕಳಿಸಿರಿ, ಇಂಡಿಯನ್ ನಾವಿ ಅಂತ ಕೇಸ್ ಮೆಸೇಜ್ ಮಾಡಿದ್ರಿಪ್ಪ ಅಂತಂದ್ರೆ ನಾನು ನಿಮಗೆ ಅದನ್ನು ಕಳಿಸ್ಕೊಡ್ತೇನೆ. ಇನ್ನೊಂದು ರಿಯಾಲಿಟಿ ಹೇಳ್ಬಿಡ್ತೇನೆ ನಾನು, ಸ್ಟೇಟ್ ಜಾಬಿಗೂ ಸೆಂಟ್ರಲ್ ಜಾಬಿಗೂ. ಸ್ಟೇಟ್ ಒಳಗೆ ನಾವು ನಿಮಗೆ ಮೀಸಲಾತಿ ಕೊಡ್ತೇವೆ 5%. ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ಗೆ, ಕ್ರೀಡಾಪಟುಗಳಿಗೆ 5% ಚಾನ್ಸ್ ಕೊಡ್ತೇವೆ ಅಂತ ಕೇಸ. ಚಾನ್ಸ್ ಏನೋ ಕೊಡ್ತಾರ, ಇದ್ದಿದ್ದು ಹೇಳ್ಬಿಡ್ತೇನೆ ರಿಯಾಲಿಟಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅಟೆಂಡ್ ಮಾಡಿದ್ದೇನೆ. ಚಾನ್ಸ್ ಏನೋ ಕೊಡ್ತಾರ, 3-4 ಮೆಡಲ್ ಮಾಡಿರ್ಬೇಕು. ಹಳ್ಳಿ ಕಡೆಯಿಂದ ಬಂದಿದ್ದ ಕ್ರೀಡಾಪಟುಗಳು ಏನು ಮಾಡ್ಬೇಕ್ರಿ, ಒಂದು ಆಡುಗುಡ್ಲೇನ ಸೂರ್ಯ ಬಂದು ನಾರೇ ಬಂದಿರ್ತಾನೆ. ಇದ್ದಿದ್ದು ಹೇಳ್ಬೇಕಂತಂದ್ರೆ ಅದು ನಿಮಗೆ ಆ ಫೀಲ್ ಆಗಿರ್ತೈತಿ. ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರಾಕ್ಟೀಸ್ ಮಾಡಿರಿ ಅಂದ್ರೂ ಎಲ್ಲ ಕಡೆ ಇನ್ಫ್ಲೂಯೆನ್ಸ್ ದುಡ್ಡು ನಡೀತೈತಿ. ಅದ್ರ ಸಲುವಾಗಿ ಸ್ಟೇಟ್ ಗೌರ್ಮೆಂಟ ಇದು ಹಣೆ ಬರ, ಕಾಲ್ ಫಾರ್ಮ್ ಜಾಸ್ತಿ ಇರೋದಿಲ್ಲ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಆಫ್ಲೈನ್ ಕರೆದಿರ್ತಾರೆ, ಅಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಆಗೋದಿಲ್ಲ. ಸ್ಕ್ಯಾಮ್ ಆದ್ರೂ ನಿಮಗೆ ಅನುಭವ ಇರ್ತೈತಿ, ನಿಮಗೆ ಗೊತ್ತಿರ್ತೈತಿ. ಇದ್ದಿದ್ದು ಹೇಳ್ತೇನೆ ನಾನು, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಸೆಂಟರ್ಗಳದಾವ, ಅಲ್ಲೇ ಆಫ್ಲೈನ್ ನಡೀತಿರ್ತಾವ, ಅಲ್ಲಿ ಟ್ರಯಲ್ಸ್ ಜಾಸ್ತಿ ಕೊಡ್ತಿರ್ತದ. ಆದ್ರೆ ಅಪ್ಡೇಟ್ ಯಾರಿಗೂ ಗೊತ್ತಿರೋದಿಲ್ಲ. ಅದ್ರ ಸಲುವಾಗಿ ಕನ್ನಡದೊಳಗೆ ಸ್ಪೋರ್ಟ್ಸ್ ಕೋಟಾ ರ್ಯಾಲಿ ಬಂದು ಅಂತಂತಂದ್ರೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಮತ್ತು ಪ್ರೈವೇಟ್ ಕಂಪ್ನಿಗಳಾಗಲಿ ಯಾವುದಾದ್ರೂ ಹೈರಿಂಗ್ ಬಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಬಟನ್ ಒತ್ತಿರಿ, ಡೈರೆಕ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಕಂಟಿನ್ಯೂ ಅಪ್ಡೇಟ್ ಕೊಟ್ಟಿರ್ತೇನೆ ನಾನು. ಮುಂದಿನ ದಿನಗಳೊಳಗೆ ನನ್ನ ಆಸೆ ಏನಪ್ಪಾ ಅಂತಂತಂದ್ರೆ, ಕ್ರೀಡಾಪಟುಗಳಿಗೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಇವು ಯಾವ್ಯಾವ 10th ಮ್ಯಾಲ PUC ಮ್ಯಾಲ ಮಾರ್ಕ್ಸ್ ಮ್ಯಾಲ ಏನು ಮೆರಿಟ್ ಹಚ್ಚಿ ಜಾಬ್ ಕೊಡ್ತಾರಲ್ಲ, ಅವೆಲ್ಲ ಜಾಬ್ ಫಸ್ಟ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಮ್ಯಾನಿಗೆ ಕೊಡ್ಬೇಕು. ಎಷ್ಟಂದ್ರೆ ಎಷ್ಟು ಹೆಲ್ಪ್ ಆಕೈತೆ ಅಂತಂದ್ರೆ, ಅವ ಒಂದು ಊರಿಂದಾಗಲಿ, ಒಂದು ಡಿಸ್ಟಿಕ್ಕಿಂದಾಗಲಿ, ಒಂದು ರಾಜ್ಯದಾಗಲಿ ಹೆಸರು ಎತ್ತಿ ಹಿಡಿದಿರ್ತಾನೆ. ಯಾರಿಗೂ ಗೊತ್ತಿರೋದಿಲ್ಲ ಅದು ಏನೇನು ಕಷ್ಟ ಐತಿ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೋ ಏನೇನು ಅಂತ ಕೆಲಸ. ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಅದೊಂದು. ಈಗ ನಾನು ಟಾರ್ಗೆಟ್ ಮಾಡಿ ಹೇಳೋದು ಏನಪ್ಪಾ ಅಂತಂತಂದ್ರೆ, ಇವಾಗ ದೊಡ್ಡ ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಇರ್ತಾವ, ಅಲ್ಲೇ ಪ್ಯೂನ್ ಆಗಲಿ, ಕ್ಲರ್ಕ್ ಆಗಲಿ, ಏನೋ ಒಂದು ಅಟೆಂಡರ್ ಆಗಲಿ, ಏನೋ ಒಂದು ಸಣ್ಣ ಜಾಬ್ ಸ್ಪೋರ್ಟ್ಸ್ಮನಿಗಳಿಗೆ ಕೊಟ್ರೆ ಭಾಳ ಹೆಲ್ಪ್ ಆಕೈತಿ. ಇದೊಂದು ನಾನು ಒಬ್ಬ ನಿಂತ್ರಲ್ಲ, ಭಾಳ ಮಂದಿ ಸ್ಪೋರ್ಟ್ಸ್ಮನ್ಗಳು ಕಾಮೆಂಟ್ ಮಾಡಿ ಹೇಳ್ರಿ ಹೌದು ಇಲ್ಲೋ ರಿಯಾಲಿಟಿ ಏನೈತೆ ಅಂತ ಕೆಲಸ ನಾನು ಹೇಳಾಕತ್ತೇನೆ. ಈಗ ನೀವು ಪೋಸ್ಟ್ಮನ್ ಡ್ಯೂಟಿ ತಗೋರಿ ಅಂದ್ರೆ GDS ಅಂತ ಬರ್ತೈತಲ್ಲ, ಇಂಡಿಯನ್ ಪೋಸ್ಟ್ ಒಳಗೆ, ಅಲ್ಲಿ ಬರೀ 10th ಆಗಿದ್ದವ್ರು, ಹೆಚ್ಚಿಗೆ ಮಾಡಿದವರು, ಹೆವಿ ಟ್ಯಾಲೆಂಟ್ ಇದ್ದವ್ರನ್ನ ತಗೊಂತಾರೆ. ಓಕೆ, ನಾನು ಒಪ್ಕೊಂತೀನಿ. ಅದೇ ಪ್ರಿಫರೆನ್ಸ್ ಫಸ್ಟ್ 10th ಆದವ್ರನ್ನ ಅಂದ್ರೆ ಸ್ಪೋರ್ಟ್ಸ್ಮನ್ಗಳನ್ನ ತಗೊಂಡ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಎಷ್ಟೋ ಯೂನಿವರ್ಸಿಟಿ ಬ್ಲೂಗಳು, ಎಷ್ಟೋ ಸ್ಟೇಟಿಗೆ ಆಡಿದವರು, ಎಷ್ಟೋ ನಮ್ಮ ನ್ಯಾಷನಲಿಗೆ ಆಡಿದವರು ಖಾಲಿ ಅಡ್ಡಾಡ ಅಂತಾರ. ಮತ್ತು ಮನಸ್ಸಿಗೆ ನೊಂದು ಕೆಲಸ ಗೇಮು ಬಿಟ್ಟಾರ. ಅವ್ರವ್ರ ತಂದೆ ಹೇಳಿದ ಮಾತು, ಅವ್ರವ್ರ ತಾಯಿ ಹೇಳಿದ ಮಾತು ಅವ್ರು ಕೇಳಿ ಕೆಲಸನೂ ಮಾಡಂತಾರ. ಮಾರ್ಕೆಟ್ ಒಳಗೆ ಹಮಾಲಿ ಮಾಡಕತ್ತಾರ, ಬಾರ್ ಒಳಗೆ ಕೌಂಟರ್ ಆಗಿ ಕೆಲಸ ಮಾಡತ್ತಾರ ಸ್ಪೋರ್ಟ್ಸ್ಮನ್ಗಳು. ಮತ್ತು ಭಾಳ ಅಂದ್ರೆ ಭಾಳ ಮಂದಿ ನೋಡಿದ್ದೇನೆ ರೀ ನಾನು, ಸರ್ಟಿಫಿಕೇಟ್ ಮಾಡಿದವರು, ಮೆಡಲ್ ಮಾಡಿದವರು ಕಣ್ಣಿಗೆ ಕಂಡಿಲ್ಲ. ಇದೊಂದು ಅಪಾರ್ಚುನಿಟಿ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಭಾರತ ಸರ್ಕಾರ ಆಗಲಿ ಕೊಟ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತಿ. ಇದೊಂದು ನಾವೇ ಅಪ್ಡೇಟ್ ನಿಮಗೆ ಫುಲ್ಫಿಲ್ ಆಗಿ ನಿಮಗೆ ಬೇಕಪ್ಪ ಅಂತಂತಂದ್ರೆ PDF ಕಳಿಸ್ಕೊಡ್ತೀನಿ. ಆ ಪ್ರಕಾರ ನೀವೇನಾದರೂ ಫಾರಮ್ ತುಂಬಿ ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಕರೆಕ್ಟ್ ಆಕೈತಿ. ಬೈ ನಾನು ಲಾಸ್ಟ್ ಡೇಟ್ ಹೇಳಿಲ್ಲ ನೋಡಪ್ಪ, ಇದು ಜೂನ್ 17ಕ್ಕೆ ಲಾಸ್ಟ್ ಡೇಟ್ ಐತಿ. ಹಬ್ಬ ಅಂದ್ರೆ ಇನ್ನೊಂದು 10-15 ದಿವಸ. ಜೂನ್ 15. ಮತ್ತು ನೀವು ಸಿಕ್ಕಿಂ, ಮಣಿಪಾಲ ಮತ್ತು ಮೇಘಾಲಯ ಮತ್ತು ಅತ್ತಾಗಿನ ಸ್ಟೇಟ್ಗಳಿಗೆ ಅವ್ರಿಗೆ 25 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಮ್ಮ ಉಳ್ಕಾದ ಎಲ್ಲ ಇಡೀ ಸ್ಟೇಟ್ ಒಳಗೆ 17ನೇ ತಾರೀಕು ಲಾಸ್ಟ್ ಐತೆ. ಮಿಸ್ ಮಾಡಬೇಡ್ರಿ. ಯಾರ್ಯಾರು ಆಫ್ಲೈನ್ ಫಾರ್ಮ್ ಕಳಿಸ್ತಿರಲ್ಲ 100% ಭರ್ತಿ ಆಗತೈತೆ. ಇದೆ ನೋಟಿಫಿಕೇಶನ್ ಸೆಂಟ್ರಲ್ ಗೌರ್ಮೆಂಟಿಂದ ಬಂದೈತಿ, PDF ಬಂದೈತಿ, ಆಲ್ರೆಡಿ ಅಪ್ಲೈ ಮಾಡಕತ್ತಾರು. ನೀವು ಅಪ್ಲೈ ಮಾಡಿರಿ. ನಿಮ್ಮ ಸ್ಪೋರ್ಟ್ಸ್ಮನ್ ದೋಸ್ತಗೆ ಈ ವಿಡಿಯೋ ಶೇರ್ ಮಾಡಿದಿರಂದ್ರೆ ನಿಮ್ಮ ಕಡೆಯಿಂದ ಅವ್ನಿಗೆ ಹೆಲ್ಪ್ ಆಕೈತಿ. ಅವ ಸ್ವಲ್ಪ ನಿಮ್ಮನ್ನ ಹೆಸರು
ನಮ್ಮ ದೋಸ್ತ್ ಕಳಿಸಿದ, ಅದರಿಂದ ಕಳಿಸಿದೆ, ಹೋಗಿದ್ದೆ. ಆದ್ರೆ ಆತ ಇಲ್ಲಂದ್ರೆ ಇಲ್ಲ, ಪ್ರಯತ್ನ ಮಾಡ್ಕೊತ ಇರಿ. ಸರ್ಟಿಫಿಕೇಟ್ ಡಿ ಒ ಆಗೋತಕ ಮಾಡ್ಕೊತಾನೆ ಇರಿ. ನನಗೆ ಗೊತ್ತೈತಿ, ನಾನು ಸ್ಪೋರ್ಟ್ಸ್ ಮನ್, ನಾನು ಸ್ಟೇಟ್ ಲೆವೆಲ್ ಆಡಿದ್ದೀನಿ, ನ್ಯಾಷನಲ್ ಲೆವೆಲ್ ಆಡಿದ್ದೀನಿ. ಈಗ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಹಿಂಗೆ ವಿಡಿಯೋ ಮಾಡ್ಕೊತ ಪಾಲ್ತು ಅಡ್ಡಾಡಕತ್ತೀನಿ. ಮತ್ತು ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡಕತ್ತೀನಿ. ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಂತೈತಿ. ಮತ್ತು ನಮ್ಮ ಅಪ್ಪಾರು ಏನು ಅನ್ನೋದಿಲ್ಲ, ಪಾಪ ಅವ್ರಿಗೆ ಒಂದು ದುಃಖ. ಇಬ್ಬರು ಗಂಡು ಮಕ್ಳು ಅದಾರ, ಒಬ್ಬರು ಯಾರು ಗೌರ್ಮೆಂಟ್ ನೌಕರಿ ಹತ್ತಲಿಲ್ಲ ಅಂತೇಳಿ. ಇನ್ನೂ ಕಾಯ್ತೇನೆ, ಇನ್ನೊಂದು 3 ವರ್ಷ ಐತಿ. ಏಜ್ 23 ಏಜ್, 26 ಏಜಿನ ತನಕ ಕಾಯೋನು, ಪ್ರಯತ್ನ ಮಾಡ್ಕೊತ ಇರೋನು. ಸಿಗೋಣ್ರಿ. ಮತ್ತು ಯಾರ ಚಾನಲ್ ಹೊಸಬ್ರು ಇದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ದೋಸ್ತಗೆ ಈ ವಿಡಿಯೋ ಶೇರ್ ಮಾಡಿರಿ. ಜಾಸ್ತಿ ಮಾತಾಡೋದು ಕಲ್ತೀನಿ. ಈಗ ವಿಡಿಯೋ ಹೆಂಗೈತೆ ಅಂತ ಕೇಸ್ ಕಾಮೆಂಟ್ ಒಳಗೆ ರಿಪ್ಲೈ ಮಾಡಿರಿ. ಬಾಯ್.